ಚುನಾವಣೆಗಿಂತ ಮೊದಲು ನಾವು ಹೇಳಿದ್ದೀವಿ, ನಾವು ಅಧಿಕಾರಕ್ಕೆ ಬಂದ ನಂತರ ನಾವು ಕಲ್ಯಾಣ ಕರ್ನಾಟಕ ಒಂದು ಭಾಗಕ್ಕೆ ಅಭಿವೃದ್ಧಿಗಾಗಿ 5,000 ಕೋಟಿ ಅನುದಾನ ನಾವು ಇಡ್ತೀವಂತ ಮಾನ್ಯ ಮುಖ್ಯಮಂತ್ರಿ ಅವರು ನಮ್ಮ ಪ್ರಣಾಳಿಕೆಯಲ್ಲಿ ಎಲ್ಲ ಮುಖಂಡರು ನಾವು ಹೇಳಿದ್ದೀವಿ. ನುಡಿದಂತೆ ನಾವು ನಡೆದಿದ್ದೀವಿ. ಈ ಒಂದು ಕಳೆದ 24 ತಿಂಗಳಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮುಖಾಂತರ ಅವರಿಗೆ ಅನುದಾನವನ್ನು ನೀಡಿ ಸುಮಾರು 13,000 ಕೋಟಿ ಅನುದಾನವನ್ನು ಅವರು ನೀಡಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಆರ್ಟಿಕಲ್ 371J ತಿದ್ದುಪಡಿಯಾಗಿ ಸುಮಾರು 10 ವರ್ಷ ಆಗಿದೆ. ದಶಮಾನೋತ್ಸವ ನಾವು ಆಚರಣೆಯನ್ನು ನಾವು ಮಾಡಿದ್ದೀವಿ. ಇವಾಗ ತಾವು ನೋಡ್ತಾ ಇದ್ದೀರಿ, ಈಗ ಆರ್ಟಿಕಲ್ 371J ತಿದ್ದುಪಡಿ ಆಗಿದೆ ಅಂದ್ರೆ ನಾವು ಇಂಥ ಒಂದು ಸಂದರ್ಭದಲ್ಲಿ ನಮ್ಮ AICC ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ, UPA ಸರ್ಕಾರದ ಮಾಜಿ ಪ್ರಧಾನಮಂತ್ರಿಗಳಾಗಿರುವಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ, ಹಾಗೂ ನಮ್ಮ ಲೋಕಸಭಾದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಶ್ರೀ ರಾಹುಲ್ ಗಾಂಧಿ ಅವರಿಗೆ, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ದಿವಂಗತ ಧರಮ್ ಸಿಂಗ್ ಸಾಹೇಬರಿಗೆ ಹಾಗೂ 10 ಹಲವಾರು ಮುಖಂಡರಿಗೆ ನೆನೆಸುವುದು ಅತಿ ಸೂಕ್ತ ಅಂತ ನಾನು ಹೇಳಲು ಇಷ್ಟಪಡುತ್ತೇನೆ.